ಮಂಗಳೂರಿನ KSRTC ಬಸ್ ನಿಲ್ದಾಣದ ಪಕ್ಕದ ಕಟ್ಟಡದಲ್ಲಿ ವ್ಯವಹಾರ ನಡೆಸುತ್ತಿದ್ದಂತಹ ಯುನಿಸೆಕ್ಸ್ ಸಲೂನಿಗೆ ರಾಮಸೇನೆಯ ಕಾರ್ಯಕರ್ತರು ಎಂದು ಹೇಳಿಕೊಂಡವರು ದಾಳಿ ನಡೆಸಿ ಅಲ್ಲಿದ್ದ ಸೊತ್ತುಗಳನ್ನು ನಾಶಪಡಿಸಿದ್ದರು ಮತ್ತು ಅಲ್ಲಿನ ನೌಕರರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದರು. ಈ ಬಗ್ಗೆ ಬರ್ಕೆ ಠಾಣೆಯಲ್ಲಿ ಸೆಲೂನಿನ ಮಾಲೀಕ ಕೊಟ್ಟ ದೂರಿನಂತೆ 6 ಮಂದಿಯ ಮೇಲೆ ಕೇಸು ದಾಖಲಾಗಿತ್ತು. ಆದರೆ ಸಂಜೆ ವೇಳೆಗೆ ಪೊಲೀಸರು ರಾಮಸೇನೆಯ ಸ್ಥಾಪಕಾಧ್ಯಕ್ಷ ಪ್ರಸಾದ್ ಅತ್ತಾವರ್ ಸಹಿತ 14 ಮಂದಿಯನ್ನು ಬಂಧಿಸಿದ್ದರು. ಅವರ ಮೇಲೆ ಅಕ್ರಮ ಪ್ರವೇಶ, ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿ, ಜೀವ ಬೆದರಿಕೆ, ಕೊಲೆ ಯತ್ನ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು. ಆರೋಪಿಗಳನ್ನು ಬಂಧನಕ್ಕೊಳಪಡಿಸಿದ ನಂತರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾದಂಥ ಸಂದರ್ಭದಲ್ಲಿ ಅವರ ಮೇಲೆ ಮತ್ತೊಂದು ಆರೋಪವನ್ನು ಹೊರಿಸಲಾಯಿತು. ಅದು ಡಕಾಯತಿ. ದಾಳಿಕೋರರು ಸೆಲೂನ್ನ ಒಳಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದ ಸಿಬ್ಬಂದಿಯ ಬ್ಯಾಗಿನಿಂದ 10,000 ರೂಗಳನ್ನು ದರೋಡೆ ಮಾಡಿದ್ದಾರೆ ಎನ್ನುವುದನ್ನು ಮತ್ತೆ ಸೇರಿಸಲಾಗಿತ್ತು. ಆರಂಭದಲ್ಲಿ ದೂರು ಕೊಟ್ಟವರಿಂದಲೇ ಮತ್ತೆ ಮರು ಹೇಳಿಕೆಯನ್ನು ಪಡೆದು ಆ ಸೆಕ್ಷನನ್ನು ಆ್ಯಡ್ ಮಾಡಲಾಗಿತ್ತು. ಯಾಕಂತ ಹೇಳಿದರೆ ಅಪರಾಧಿಗಳು ಹಾಡು ಹಗಲೇ ಇಂತಹ ಕೃತ್ಯ ನಡೆಸಿದ್ದಾರೆ, ಯಾವುದೇ ಕಾರಣಕ್ಕೂ ಅವರು ಜಾಮೀನಿನ ಮೇರೆಗೆ ಬಿಡುಗಡೆಗೊಳ್ಳಬಾರದು ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಯಾವುದೇ ಕೃತ್ಯವನ್ನು ಇನ್ನು ಮುಂದಕ್ಕೆ ಮಾಡಬಾರದು ಎನ್ನುವುದು ಪೊಲೀಸರ ಇರಾದೆ ಆಯಿತು. ಪೊಲೀಸರು ಆ ಸಂಘಟನೆಯ ಕಾರ್ಯಕರ್ತರನ್ನು ಮಟ್ಟ ಹಾಕಲೇಬೇಕು ಎನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಬಲವಾದ ಕೇಸನ್ನು ಜಡಿದಿದ್ದರು. ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಳಗಾದ ನಂತರ ತಮ್ಮ ವಕೀಲರಾದ ಮಯೂರ್ ಕೀರ್ತಿ ಅವರ ಮೂಲಕ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದರು. 14 ಮಂದಿ ಆರೋಪಿಗಳ ಪೈಕಿ 11 ಮಂದಿ ಮಾತ್ರ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿ ವಿಚಾರಣೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಆರೋಪಿ ಪರ ವಕೀಲರು ಮಂಡಿಸಿದಂಥ ವಾದವನ್ನು ಮನ್ನಿಸಿ ನ್ಯಾಯಾಂಗ ಬಂಧನದಲ್ಲಿದ್ದಂಥ 11 ಆರೋಪಿಗಳನ್ನು ಜಾಮೀನಿನ ಮೇರೆಗೆ ಬಿಡುಗಡೆಗೊಳಿಸಿ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಪ್ರಕರಣ ಆದರೂ ಅದು ಜಾಮೀನಿಗೆ ಅರ್ಹವಲ್ಲದ ಪ್ರಕರಣ ಆಗುವುದಿಲ್ಲ. ಅದು ಕೊಲೆ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಲಾಭಕ್ಕಾಗಿ ಕೊಲೆ ಆಗಿರ್ಬೋದು, ಡಕಾಯಿತಿ ಆಗಿರ್ಬೋದು, ಎಲ್ಲವೂ ಜಾಮೀನಿಗೆ ಅರ್ಹವಾದಂಥ ಪ್ರಕರಣಗಳೇ. ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ನ್ಯಾಯಾಧೀಶರು ಜಾಮೀನು ಕೊಡುವಾಗ ಕೆಲವೊಂದು ನಿಬಂಧನೆಗಳನ್ನು, ಷರತ್ತುಗಳನ್ನು ವಿಧಿಸ್ತಾರೆ ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ಜಾಮೀನನ್ನು ನಿರಾಕರಿಸಲ್ಪಡ್ತದೆ. ಈ ರೀತಿಯೆಲ್ಲ ಕಾನೂನಿನ ಕೆಲವು ಅಂಶಗಳು ಅದರಲ್ಲೆಲ್ಲ ಒಳಗೊಂಡಿರ್ತದೆ. ಆದರೆ ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ಆರೋಪಿ ಪರ ವಕೀಲರ ವಾದಕ್ಕೆ ಮನ್ನಣೆ ನೀಡಿದ್ದಾರೆ. ಆರೋಪಿಗಳಿಗೆ ಜಾಮೀನು ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ 2 ಜಾಮೀನುದಾರರನ್ನು ಒದಗಿಸಬೇಕು. ತಲಾ 1 ಲಕ್ಷ ರು ಮೌಲ್ಯದ ಶ್ಯೂರಿಟಿ ಒದಗಿಸುವುದರಿಂದ ಕಂಡೀಷನ್ ಹಾಕಿದ್ದರು. ಈ ಷರತ್ತುಗಳನ್ನು ಪೂರೈಸಿದ ನಂತರ ಅವರೆಲ್ಲರೂ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ರಾಮಸೇನೆಯ ಕಾರ್ಯಕರ್ತರು ಮಾಡಿದಂತಹ ಈ ಅಪರಾಧ ಮಂಗಳೂರಿಗೆ ಹೊಸತೇನಲ್ಲ. ಈ ಹಿಂದೆ ಪಬ್ ದಾಳಿಯಾಗಿತ್ತು. ತದನಂತರ ಪಡೀಲ್ನಲ್ಲಿ ಮಾರ್ನಿಂಗ್ ಮಿಸ್ಟ್ ಅಂತ ಹೇಳಿ ಹೋಮ್ ಸ್ಟೇ ಮೇಲೆ ದಾಳಿಯಾಗಿತ್ತು. ಈ 2 ದಾಳಿಗಳಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು
ಇದ್ದರು. ಪಂಪ್ವೆಲ್ನಲ್ಲಿ ಪ್ರವಾಸಕ್ಕೆ ಹೊರಟಿದ್ದಂತಹ ಒಂದು ಸಂಸ್ಥೆಯ ಸಿಬ್ಬಂದಿಗಳಿದ್ದ ಬಸ್ಸನ್ನು ಅಡ್ಡಗಟ್ಟಿ ದಾಳಿ ಮಾಡಲಾಗಿತ್ತು. ಎಲ್ಲ ಪ್ರಕರಣಗಳಲ್ಲೂ ಸಹ ನೈತಿಕ ಪೊಲೀಸ್ಗಿರಿಯ ಆರೋಪ ಬಂದಿತ್ತು. ಇದು ಸಹ ನೈತಿಕ ಪೊಲೀಸ್ಗಿರಿಯೇ ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ಘಟನೆಗಳು ಮಂಗಳೂರಿನಂತಹ ಶೈಕ್ಷಣಿಕ ಹಬ್ಬಿಗೆ ಕಪ್ಪು ಚುಕ್ಕೆ ಆದದಂತೂ ಸತ್ಯ. ಆದ್ದರಿಂದ ಇಂತಹ ಘಟನೆಗಳು ಮರುಕಳಿಸಬಾರದು ಎನ್ನುವುದು ಪೊಲೀಸರ ಇಚ್ಛೆ. ಅದಕ್ಕಾಗಿ ಅವರು ಕಾನೂನಿನ ಪುಸ್ತಕದಲ್ಲಿರುವಂಥ ಎಲ್ಲ ಕಠಿಣ ಸೆಕ್ಷನ್ಗಳನ್ನು ಹಾಕಿ ಅಪರಾಧಿಗಳನ್ನು ಜೈಲಿಗೆ ಕಳಿಸ್ತಾರೆ. ಆದರೆ ಅಪರಾಧಿಗಳ ಪರ ವಕೀಲರು ಅದೇ ಕಾನೂನಿನಲ್ಲಿ ಇರುವಂತಹ ಅಂಶಗಳನ್ನೇ ಎತ್ತಿಕೊಂಡು ಆರೋಪಿಗಳಿಗೆ ಜಾಮೀನು ಕೊಡಿಸ್ತಾರೆ. ಯಾಕಂತ ಹೇಳಿ ಜಾಮೀನು ಕೊಡಬಾರದಂತ ಏನಿಲ್ಲ, ಜಾಮೀನು ಕೊಡಲೇಬೇಕು. ಯಾಕಂದರೆ ಆರೋಪಿಗಳನ್ನು ನ್ಯಾಯಾಂಗದ ಬಂಧನದಲ್ಲಿ ಇಟ್ಟುಕೊಂಡು ತನಿಖೆ ಮತ್ತು ವಿಚಾರಣೆ ಮಾಡುವಂಥ ಅನಿವಾರ್ಯತೆಗಳು ಇರುವುದಿಲ್ಲ. ಅದರಿಂದಾಗಿ ಆರೋಪಿಗಳಿಗೆ ಜಾಮೀನಾಗಿದೆ. ಇನ್ನು ಮುಂದಕ್ಕೆ ಇಂತಹ ಘಟನೆಗಳು ನಡೆಯಬಾರದು. ಆದರೆ KSRTC ಬಳಿಯ ಸೆಲೂನಿಗೆ ದಾಳಿ ನಡೆಸಿದ ಘಟನೆ ಮತ್ತು ಅದರ ಮುಂದುವರಿದ ಭಾಗವಾಗಿ ನ್ಯಾಯಾಲಯದಲ್ಲಿ ಯಾವ ರೀತಿಯಲ್ಲಿ ವಾದ ಪ್ರತಿವಾದ ನಡೆಯಿತು ಎನ್ನುವುದರ ಬಗ್ಗೆ ಆರೋಪಿ ಪರ ವಕೀಲ ಮಯೂರ್ ಕೀರ್ತಿ ಅವರೇ ಸವಿಸ್ತಾರವಾಗಿ ವಿವರಿಸಿದರೆ ಕೇಳಿ. ಇದರಲ್ಲಿ ಮತ್ತೊಂದು ಅಂಶ ಇದೆ. ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ರಾಮಸೇನೆಯ ಸ್ಥಾಪಕಾಧ್ಯಕ್ಷ ಪ್ರಸಾದ್ ಅತ್ತಾವರವರ ಮೊಬೈಲ್ನಲ್ಲಿ ಕೆಲವೊಂದು ಆಕ್ಷೇಪಾರ್ಹ ವಿಡಿಯೋಗಳು, ಮೆಸೇಜ್ಗಳು ಸಿಕ್ಕಿದ್ದವು. ಆ ಅಂಶವನ್ನು ಎತ್ತಿಕೊಂಡು ಕದ್ರಿ ಠಾಣೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಪ್ರಸಾದ್ ಅತ್ತಾವರ್ ಮತ್ತು ಇತರರ ಮೇಲೆ ಒಂದು ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡು, ಅದು ಮೌಢ್ಯ ಪ್ರತಿಬಂಧಕ ಕಾಯ್ದೆಯ ಅಡಿಯಲ್ಲಿ. ಈ ಪ್ರಕರಣದಲ್ಲೂ ಆರೋಪಿತರಿಗೆ ಜಾಮೀನಾಗಿದೆ. ಈ ಪ್ರಕರಣದಲ್ಲಿ 4 ಮಂದಿ ಆರೋಪಿತರನ್ನು ಬೆಂಗಳೂರಿನಿಂದ ಕರಕೊಂಡು ಬಂದು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಪ್ರಸಾದ್ ಅತ್ತಾವರಿಗೂ ಆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ. ಇಡೀ ಒಟ್ಟಾರೆ ವಿಚಾರದಲ್ಲಿ ಮಯೂರ್ ಕೀರ್ತಿ ಅವರು ವಿವರಿಸುವುದು ಹೀಗೆ ನೋಡಿ. 23ನೇ ತಾರೀಕಿಗೆ 23/1/25 ಮಂಗಳೂರು ನಗರದ ಈ KSRTCಯ ಬಳಿಯ ಒಂದು ಕಟ್ಟಡದಲ್ಲಿ ಈ ಯುನಿಸೆಕ್ಸ್ ಸೆಲೂನ್ ನಡೀತಾ ಇತ್ತು. ಅದರಲ್ಲಿ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇತ್ತು ಎನ್ನುವಂಥ ಆಪಾದನೆಯ ಮೇರೆಗೆ ಕೆಲವೊಂದು ವ್ಯಕ್ತಿಗಳು ಅದಕ್ಕೆ ದಾಳಿ ಮಾಡಿದ್ದಾರೆ ಅಂತ ಹೇಳಿ, ಮತ್ತೆ ಆ ದಾಳಿಯ ಸಂದರ್ಭದಲ್ಲಿ ಈ ಸೆಲೂನ್ನಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಅಲ್ಲಿನ ವಸ್ತುಗಳನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾರೆ. ಮತ್ತೆ ಕೆಲವರಿಗೆ ಗಾಯಗಳನ್ನು ಮಾಡಿದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂತಹ ದುಡ್ಡನ್ನ ದೋಚಿದ್ದಾರೆ, ದರೋಡೆ ಮಾಡಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಅಲ್ಲಿನ ಆ ಸೆಲೂನ್ನ ಮಾಲೀಕರು ಮಂಗಳೂರಿನ ಬರ್ಕೆ ಠಾಣೆಯಲ್ಲಿ ಒಂದು ದೂರು ದಾಖಲು ಮಾಡಿದರು. ಆ ದೂರಿನ ಆಧಾರದಲ್ಲಿ ಈ ಪೊಲೀಸರು, ಅಂದ್ರೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯವರು ಈ ಮೊದಲಿಗೆ ಈ FIR ನಲ್ಲಿ ಒಂದು 6 ಜನರನ್ನ ತೋರಿಸಿ FIR ಮಾಡ್ತಾರೆ. ಅದರಲ್ಲಿ ಕೇವಲ 6 ಮಂದಿ ಮೊದಲಿಗೆ ಇವ್ರನ್ನ ಕಂಪ್ಲೇಂಟ್ನ ಕೊಟ್ಟು ಈ FIR ನಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ, ಮೊದಲಿಗೆ 6 ಜನರನ್ನ FIR ನಲ್ಲಿ ಸೇರಿಸ್ತಾರೆ. ಈ FIR ಆದ ನಂತರ ಪೊಲೀಸರು ಒಟ್ಟು 14 ಮಂದಿಯನ್ನ ಬಂಧಿಸಿ 24ನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆ ಹಾಜರುಪಡಿಸುವ ಸಂದರ್ಭದಲ್ಲಿ ಈ ಪ್ರಸಾದ್ ಅತ್ತಾವರ, ಅಂದ್ರೆ ಅವರು ರಾಮಸೇನಾ ಕರ್ನಾಟಕದ ಅಧ್ಯಕ್ಷರು, ಹಾಗೂ ಇತರ ಕೆಲವರನ್ನ ಒಟ್ಟು 14 ಮಂದಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ
ಪೊಲೀಸರು ಹಾಕಿರುವಂತಹ ಕಲಂಗಳು ಈ ಭಾರತೀಯ ನ್ಯಾಯ ಸಂಹಿತೆಯ 109 ಇರಬಹುದು ಅಥವಾ 310 ದರೋಡೆ, ಕೊಲೆ ಯತ್ನ, ಇಂತಹ ಗಂಭೀರವಾದಂತಹ ಪ್ರಕರಣವನ್ನು ದಾಖಲಿಸಿದ್ದರಿಂದ ಆ ದಿವಸ ಮಾನ್ಯ ನ್ಯಾಯಾಲಯ ಅವರೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ವಿಧಿಸಿ ಎಲ್ರಿಗೂ ಕೂಡ 14 ದಿನದ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶ ಮಾಡಿತ್ತು. ನಂತರ ಈ ಆರೋಪಿಗಳ ಪೈಕಿ ಅಂದ್ರೆ 14 ಆರೋಪಿಗಳ ಪೈಕಿ 11 ಆರೋಪಿಗಳು ಅಂದ್ರೆ ಆಪಾದನೆ ಹೊತ್ತಂತ 11 ಜನ ಮಾನ್ಯ ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಕೋರಿ ಅರ್ಜಿ ಸಲ್ಲಿಸಿ ಅಲ್ಲಿ ಕೂಡ ಪ್ರಾಸಿಕ್ಯೂಷನ್ ಪರ ಇರತಕ್ಕಂತ ಆಕ್ಷೇಪಗಳನ್ನ ಅಲ್ಲಿನ ಆಕ್ಷೇಪವನ್ನೆಲ್ಲ ಪರಿಗಣಿಸಿ ಈ ನ್ಯಾಯಾಲಯ ಮೊನ್ನೆ 5ನೇ ತಾರೀಕಿಗೆ ಷರತ್ತುಬದ್ಧವಾದಂತಹ ಜಾಮೀನನ್ನ ಮಂಜೂರು ಮಾಡಿದೆ. ಈ ಜಾಮೀನಿನ ಮಂಜೂರು ಮಾಡಿದ ನಂತರದ ಪ್ರಕ್ರಿಯೆಗಳು ನಡೆದು ಅವರಿನ್ನು ಜಾಮೀನೆಲ್ಲ ಕೊಟ್ಟು ಬೇಲ್ ಬಾಂಡನ್ನೆಲ್ಲ ಬರೆದ ನಂತರ ಅವರಿಗೆ ರಿಲೀಸ್ ಇಂಟಿಮೇಷನ್ ಆಗ್ತದೆ. ಇದರ ನಡುವಿನಲ್ಲಿ ಈ ಪ್ರಸಾದ್ ಅತ್ತ ಅವರ ವಿರುದ್ಧ ಇನ್ನೊಂದು ಪ್ರಕರಣ ದಾಖಲಾಗುತ್ತೆ. ಅದೇನು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೆಲೂನ್ ದಾಳಿಯ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಸಾದ್ ಅತ್ತ ಅವರವರ ಮೊಬೈಲ್ ಫೋನ್ ಅನ್ನು ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದು ಮಾಹಿತಿಗಳು ಪೊಲೀಸರಿಗೆ ಸಿಗ್ತದೆ ಅಂತ ಹೇಳಿ ತನಿಖೆ ನಡೆಸ್ತಾ ಇದ್ದಂತ ತನಿಖಾಧಿಯವರು ಸುವಮೋಟೋ ಅವರೇ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಅದು ಕರ್ನಾಟಕ ಪ್ರಿವೆನ್ಷನ್ ಆಫ್ ಇರಾಡಿಕೇಶನ್ ಆಫ್ ಇನ್ಹ್ಯೂಮನ್ ಇವಿಲ್ ಪ್ರಾಕ್ಟೀಸ್ ಅಂಡ್ ಬ್ಲಾಕ್ ಮ್ಯಾಜಿಕ್ ಆಕ್ಟ್ ಅಂತೇಳಿ 2017ರಲ್ಲಿ ಆದಂತಹ ಕಾನೂನು ಅಡಿಯಲ್ಲಿ ಮೂಢನಂಬಿಕೆಗಳ ವಿರುದ್ಧ ಇರತಕ್ಕಂತ ಕಾಯ್ದೆ ಅಡಿಯಲ್ಲಿ ಇವರ ಮೊಬೈಲ್ ನಲ್ಲಿ ಕೆಲವೊಂದು ಈ ಮಾಹಿತಿಗಳು ಇವರು ಮೂಢನಂಬಿಕೆ ಆಚರಣೆ ಮಾಡಿರುವಂತದ್ದು, ಅಲ್ಲಿ ಪ್ರಾಣಿ ಬಲಿ ಕೊಟ್ಟಿರುವಂತಹ ಕೆಲವೊಂದು ವಿಡಿಯೋಗಳು, ಫೋಟೋಗಳು ಸಿಕ್ಕಿದೆ ಅನ್ನುವಂತ ಕಾರಣಕ್ಕೆ ಇನ್ನೊಂದು ಪ್ರಕರಣವನ್ನು ದಾಖಲಿಸ್ತಾರೆ. ಆ ಪ್ರಕರಣದ ತನಿಖೆಗಾಗಿ ಇವರನ್ನ ಬಾಡಿ ವಾರಂಟ್ ನಲ್ಲಿ ನಮಗೆ ತನಿಖೆಗೆ ಕೊಡಬೇಕು ಅಂತ ಹೇಳಿ ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆದರೆ ಅದರ ತನಿಖೆಯ ಪ್ರಗತಿಯಲ್ಲಿ ಇರುವಾಗಲೇ ಇನ್ನೂ ಬೆಂಗಳೂರಿನಿಂದ 4 ಜನರನ್ನ ಪೊಲೀಸರು ತಂದು ಇವರು ಈ ಪ್ರಕರಣದಲ್ಲಿ ಒಳಗೊಂಡವರು ಅಂತ ಹೇಳಿ ಅವರನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದಾಗ ಅವರಿಗೆ ಕೂಡ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನು ಕೂಡ ನೀಡಿದೆ. ಈಗ ಆ ಪ್ರಕರಣದ ತನಿಖೆ ಇನ್ನಷ್ಟೇ ಆರಂಭ ಆಗಬೇಕು ಎಲ್ಲಾ ನಿಟ್ಟಿನಲ್ಲಿ. ಆದ್ರೆ ಅದರಲ್ಲಿ ಪ್ರಸಾದ್ ಅತ್ತ ಅವರನ್ನ ತನಿಖೆಗೆ ಬೇಕು ಅಂತ ಹೇಳಿದ್ರೆ ಅದು ಮಾನ್ಯ ನ್ಯಾಯಾಲಯದಲ್ಲಿ ಮನವಿ ಮಾಡಬಹುದು. ಆ ಪ್ರಕರಣದ ವಿಚಾರಣೆ ಬೇರೆ ರೀತಿಯಲ್ಲಿ ನಡೀತದೆ. ಆದ್ರೆ ಸದ್ಯಕ್ಕೆ ಇವರ ಮೇಲೆ ಇದ್ದಂತಹ ಈ ಮಸಾಜ್ ಪಾರ್ಲರ್ ಅಥವಾ ಯುನಿಸೆಕ್ಸ್ ಸೆಲೂನ್ನ ಮೇಲಿನ ದಾಳಿಯ ಪ್ರಕರಣದಲ್ಲಿ ಇವರಿಗೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅದರ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಅವರು ಜಾಮೀನಿನಲ್ಲಿ ಹೊರಗೆ ಬರುವಂತ ಸಾಧ್ಯತೆ ಇದೆ. ಈಗ ಆರಂಭದ FIR ಅಲ್ಲದೆ ಅವರ ಮೇಲೆ ಡಕಾಯಿತಿ ಪ್ರಕರಣವನ್ನು ಸೇರಿಸಿದ್ರ. ಹೌದು, ಮೊದಲಿಗೆ ಈ ಮಸಾಜ್ ಪಾರ್ಲರ್ ದಾಳಿಯ FIR ದಾಖಲಾದಾಗ ಅದರಲ್ಲಿ ಡಕಾಯಿತಿಯ ಸೆಕ್ಷನ್ ಇರಲಿಲ್ಲ, ಕಲಾಂ ಇರಲಿಲ್ಲ. ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡುವಾಗ ಈ ಡಕಾಯಿತಿ ಪ್ರಕರಣವನ್ನ ಸೇರಿಸಿ, ಅಂದ್ರೆ ಅದಕ್ಕೆ ಒಂದು ರಿಕ್ವಿಸಿಷನ್ ಮನವಿಯನ್ನ ಅದನ್ನ ಸೇರಿಸಿ ನಮಗೆ ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ರಿಕ್ವಿಸಿಷನ್ ಅನ್ನ ಮನವಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ಅದರಂತೆ ಪ್ರಕರಣದ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಈಗ ಡಕಾಯಿತಿ ಪ್ರಕರಣ ಅಂತ ಆದ್ರೆ ನ್ಯಾಯಾಲಯ ಜಾಮೀನು ಕೊಡುವುದಿಲ್ಲ ಎನ್ನುವಂತ ನಂಬಿಕೆ ಇತ್ತ ಅಲ್ಲ ತನಿಖಾಧಿಕಾರಿಗೆ? ಇಲ್ಲ, ಯಾವುದೇ ಪ್ರಕರಣಗಳಲ್ಲೂ ಕೂಡ ನ್ಯಾಯಾಲಯ ಜಾಮೀನು ಕೊಡಬೇಕು ಅಂತ ಇಲ್ಲ. ಅಂದ್ರೆ ಇದು 109 ಅಥವಾ 310 ಎನ್ನುವಂಥದ್ದು ನಾನ್ ಬೇಲಬಲ್ ಕೇಸಸ್ ಇದು, ಅಂಡ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಟ್ರಯಬಲ್ ಬಿಫೋರ್ ದಿ ಸೆಷನ್ಸ್ ಕೋರ್ಟ್ ಇರುವಂತ ಪ್ರಕರಣಗಳಾಗಿರುವುದರಿಂದ ಮತ್ತೆ ಇವರು ಪೊಲೀಸರು ಈ ತನಿಖೆಯ ಸಂದರ್ಭದಲ್ಲಿ ಮರು ಹೇಳಿಕೆ ಅಂತ ಹೇಳಿ ಪಡ್ಕೊಂಡು ನಮ್ಮ ಅಂಗಡಿಯಿಂದ ಅಥವಾ ನಮ್ಮ ಸೆಲೂನ್ನಿಂದ
10,000 ರೂಪಾಯಿಯಷ್ಟು ಮೊತ್ತವನ್ನು ಇವರು ದರೋಡೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು ಪೊಲೀಸರು ಅದನ್ನ ಆ 2 ಸೆಕ್ಷನ್ ಅನ್ನು ಇನ್ಸರ್ಟ್ ಮಾಡ್ಲಿಕ್ಕೆ, ಆ ಸೆಕ್ಷನ್ ಗಳನ್ನ ಸೇರಿಸಿಕೊಂಡು ತನಿಖೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ಅವರು ರಿಕ್ವೆಷನ್ ನಿವೇದನೆಯನ್ನ ಮಾಡಿದ್ರು. ಆ ಸೆಕ್ಷನ್ ಗಳನ್ನ ಹಾಕ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದನೇದಾಗಿ ಏನಂತ ಹೇಳಿದ್ರೆ, ಈ ಪೊಲೀಸರ ಪ್ರಕಾರ ಅದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸೇರಿಸ್ತಾ ಇದ್ದೇವೆ. ಇನ್ನೊಂದು ನಮ್ಮ ಡಿಫೆನ್ಸ್ ನ ಪ್ರಕಾರ ಅಂತ ಹೇಳಿದ್ರೆ, ಇದು ಹೇಗಾದ್ರೂ ಮಾಡಿ ಇವರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡಬೇಕು ಅನ್ನುವಂತ ಕಾರಣಕ್ಕಾಗಿ ಅಥವಾ ಜೈಲಿನಲ್ಲಿ ಇಡಬೇಕು ಎನ್ನುವಂತ ಕಾರಣಕ್ಕಾಗಿ ಇದನ್ನ ಮತ್ತೆ ಆ ಸೆಕ್ಷನ್ ಗಳನ್ನ ಸೇರಿಸಿದ್ದಾರೆ ಎನ್ನುವಂಥದ್ದು ನಮ್ಮ ವಾದ ಇತ್ತು. ಈಗ ಆರಂಭದಲ್ಲಿ ದೂರು ಕೊಟ್ಟದ್ದು ಸೆಲೂನ್ನ ಮಾಲೀಕರು. ಘಟನೆ ನಡೆದಾಗ ಸೆಲೂನ್ನ ಮಾಲೀಕರು ಸ್ಥಳದಲ್ಲಿ ಇರಲಿಲ್ಲ. ಅವರಿಗೆ ಮಾಹಿತಿ ಬಂದ ಮೇರೆಗೆ ಅವರು ಬಂದಿದ್ದಾರೆ, ತದನಂತರ ಹೋಗಿ ದೂರು ಕೊಟ್ಟಿದ್ದಾರೆ. ಆದ್ರೆ ಸೆಲೂನಲ್ಲಿ ಇದ್ದವರು ಇದರಲ್ಲಿ ಸಾಕ್ಷಿದಾರರಾಗ್ತಾರ? ಖಂಡಿತ ಅದು ತನಿಖೆಯ ಭಾಗ ಆಗಿರ್ತದೆ. ಈಗ ದೂರು ಮಾಹಿತಿ ಬಂದವರು ಯಾರು ಕೊಡಬಹುದು, ಇದರಲ್ಲಿ ಮಾಲೀಕರು ದೂರು ಕೊಟ್ಟಿದ್ದಾರೆ. ಮುಂದಿನ ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಪೊಲೀಸರು ಅವರ ಅಲ್ಲಿದ್ದಂತಹ ಬೇರೆ ವ್ಯಕ್ತಿಗಳ ಹೇಳಿಕೆಯನ್ನು ಕೂಡ ಸಾಕ್ಷಿದಾರನಾಗಿ ಮಾಡ್ಕೊಳ್ಬಹುದು. ಆದ್ರೆ ಈಗ ಸದ್ಯಕ್ಕೆ ಏನು ಅಂತ ಹೇಳಿದ್ರೆ, ಈ ಜಾಮೀನು ಪ್ರಕರಣ ಅಥವಾ ಜಾಮೀನಿನ ಪ್ರಕ್ರಿಯೆ ನ್ಯಾಯಾಲಯದಲ್ಲಿ ಹೇಗೆ ನಡೀತದೆ ಅಂತ ಹೇಳಿದ್ರೆ, ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಆಪಾದಿತರು ಅಥವಾ ಆರೋಪಿತರು ಏನಿದ್ದಾರೆ, ಅವರು ಆರೋಪಿಗಳು ಈಗಾಗಲೇ 10 ದಿನಗಳಿಂದ ಹೆಚ್ಚಿನಿಂದ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅಥವಾ ತನಿಖೆ ಏನಿದೆ, ಪೊಲೀಸರಿಗೆ ಬೇಕಾದಂತಹ ತನಿಖೆಗಳು ಹೆಚ್ಚಿನದು ತನಿಖೆಗಳು ಆಗಿವೆ. ಇದರಲ್ಲಿ ಬೇರೆ ಇವರನ್ನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಕೊಳ್ಳುವಂತಹ ಬೇರೆ ಅವಶ್ಯಕತೆ ಏನುಂಟು? ಇವರ ಮೇಲೆ ಹಾಕಿರುವಂತಹ ಆರೋಪ ಗಂಭೀರ ಆರೋಪ ಮಾಡಿದ್ರು ಕೂಡ ಆರೋಪವನ್ನ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ರುಜುವಾತು ಪಡಿಸುವಂತಹ ಸಾಕ್ಷ್ಯಗಳಾದ್ರೂ ಬೇಕು. ಈ ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸುವಾಗ ಅದನ್ನ ಸ್ಪಷ್ಟವಾಗಿ ಹೇಳುತ್ತದೆ. ಏನಂತ ಹೇಳಿದ್ರೆ, ಪೊಲೀಸರು ಇದರಲ್ಲಿ 109 ಸೆಕ್ಷನ್ ಅಂದ್ರೆ ಅಟೆಂಪ್ಟ್ ಟು ಮರ್ಡರ್, ಕೊಲೆಯತ್ನ ಪ್ರಕರಣವನ್ನ ಸೇರಿಸಿದ್ರು ಕೂಡ ಇದರಲ್ಲಿ ಅಂತ ಯಾವುದೇ ಗಂಭೀರವಾದಂತಹ ಗಾಯಗಳಾಗಲಿ ಅಂತ ಅಟೆಂಪ್ಟ್ ಗಳಾಗಲಿ ಮಾಡಿರುವುದು ಮೇಲ್ನೋಟಕ್ಕೆ ಕಾಣುವುದಿಲ್ಲ. ಒಂದು ಅದೇ ರೀತಿ ಡೊಕಾಯ್ಟ್ ಸೆಕ್ಷನ್ ಅನ್ನ ಹಾಕಿದ್ದಾರೆ, ದರೋಡೆಯ ಸೆಕ್ಷನ್ ಅನ್ನ ಕೂಡ ಇನ್ಸರ್ಟ್ ಮಾಡಿದ್ದಾರೆ. ಇದರಲ್ಲಿ ಮೇಲ್ನೋಟಕ್ಕೆ ಯಾರೂ ಕೂಡ ಇವರು ದರೋಡೆ ಮಾಡ್ಲಿಕ್ಕೆ ಬಂದವರಾಗಿ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಇನ್ನೊಂದ್ ಕಡೆ ದೂರಿನಲ್ಲಿ ಒಬ್ರು ವ್ಯಕ್ತಿ ಅದನ್ನ ವಿಡಿಯೋಗ್ರಫಿ ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ಹೇಳ್ತಾರೆ. ಯಾರಾದ್ರೂ ದರೋಡೆ ಮಾಡ್ಲಿಕ್ಕೆ ಬರುವಂತವರಿದ್ರೆ ಅವರೇ ವಿಡಿಯೋಗ್ರಫಿ ಮಾಡಿಕೊಂಡು ದರೋಡೆ ಮಾಡುವಂತಹ ಪ್ರಕರಣಗಳು ಆಗುವುದಿಲ್ಲ. ಆದ್ರಿಂದ ಮೇಲ್ನೋಟಕ್ಕೆ, ಇದು ಸಾಕ್ಷ್ಯ ವಿಚಾರಣೆ ಎಲ್ಲ ನಂತರ, ಮೇಲ್ನೋಟಕ್ಕೆ ಇದರಲ್ಲಿ ದರೋಡೆ ಪ್ರಕರಣ ಅಥವಾ ಕೊಲೆ ಯತ್ನದಂತಹ ಪ್ರಕರಣಗಳ ಅಂಶಗಳು ಕಾಣುವುದಿಲ್ಲ ಅಂತೇಳಿ ಜಾಮೀನು ಕೊಡುವಾಗ ಮಾನ್ಯ ಸೆಷನ್ಸ್ ನ್ಯಾಯಾಲಯ ಈ ವಿಚಾರವನ್ನು ಕೂಡ ಪರಿಗಣಿಸಿ ಜಾಮೀನು ಮಂಜೂರು ಮಾಡಿದೆ. ಈ ಪ್ರಕರಣದ ಪ್ರಮುಖ ಆರೋಪಿ ಪ್ರಸಾದ್ ಅತ್ತಾವರ್. ಅವರ ಮೇಲೆ ಈ ಹಿಂದೆ ಹಲವು ಪ್ರಕರಣಗಳಿತ್ತು. ಅದು ಏನಾದ್ರೂ ಡಿಫೆನ್ಸ್ ಇದು ಸ್ಟೇಟ್ ಪ್ರಾಸಿಕ್ಯೂಟರ್ ಪ್ರಸ್ತಾಪ ಮಾಡಿದ? ಹೌದು, ಅದು ಅವರ ಆಕ್ಷೇಪದಲ್ಲಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡುವಾಗಲೇ ಅವರ ರಿಮಾಂಡ್ ರಿಪೋರ್ಟ್ ನಲ್ಲೇ ಇವರ ಮೇಲೆ 3-4 ಪ್ರಕರಣಗಳು ಇವೆ ಅನ್ನುವಂಥದ್ದನ್ನ ಅವರ ವರದಿಯಲ್ಲಿ ಅವರು ತಿಳಿಸಿದ್ದಾರೆ. ಅದನ್ನ ಮಾನ್ಯ ನ್ಯಾಯಾಲಯದಲ್ಲಿ ಕೂಡ ಹೇಳಿದ್ದಾರೆ, ಇಂತಹ ಪ್ರಕರಣಗಳು ಅವರ ಮೇಲೆ ಇತ್ತು ಅಂತೇಳಿ. ಅದರಲ್ಲಿ ನಾವು ಕೂಡ ಅವರ ಹಿಂದೆ 2 ಪ್ರಕರಣಗಳು ಇದ್ದದ್ದು ಹೌದು. ಆ ಪ್ರಕರಣಗಳು 2 ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆಯಾಗಿ ಮುಕ್ತಾಯಗೊಂಡಿದೆ. 2 ಪ್ರಕರಣಗಳನ್ನು ಹೇಳಿದ್ದಾರೆ, ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರಿಂದ ಅದನ್ನ ಪರಿಗಣಿಸಬಾರದು. ಅದರ ಜೊತೆಗೆ ಒಬ್ಬ ವ್ಯಕ್ತಿಯ ವಿರುದ್ಧ ಪ್ರಕರಣಗಳು ಇದ್ದ ಮಾತ್ರಕ್ಕೆ, ಬೇರೆ ಪ್ರಕರಣಗಳು ಇದ್ದ ಮಾತ್ರಕ್ಕೆ ಅವನಿಗೆ ಜಾಮೀನೇ ಕೊಡಬಾರದು ಅಂತ ನಿಯಮ ಇಲ್ಲ. ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪುಗಳು ಇದೆ. ಒಬ್ಬ ವ್ಯಕ್ತಿಯ ವಿರುದ್ಧ ಬೇರೆ ಪ್ರಕರಣಗಳು ಇದ್ದ ಮಾತ್ರಕ್ಕೆ ಇನ್ನೊಂದು ಪ್ರಕರಣದಲ್ಲಿ ಜಾಮೀನು ಕೊಡ್ಲೇಬಾರದು ಅಂತ ಏನಿಲ್ಲ. ಈ ಪ್ರಕರಣದ ತೀವ್ರತೆ, ಈ ಪ್ರಕರಣದಲ್ಲಿ ಇರ್ತಕ್ಕಂತಹ ಈ ಮೇಲ್ನೋಟಕ್ಕೆ ಕಾಣುವಂತ ಅಥವಾ ಪ್ರೈಮಾ ಫೇಸಿ ಎವಿಡೆನ್ಸ್ ಏನಿದೆ ಅದನ್ನ ಪರಿಗಣಿಸಿ ನ್ಯಾಯಾಲಯ ಜಾಮೀನು ನೀಡುವಂಥದ್ದು. ಅದು ಪ್ರಕರಣದಿಂದ ಪ್ರಕರಣಕ್ಕೆ ಡಿಫರೆನ್ಸಿಯೇಷನ್ ಇರ್ತದೆ. ಎಲ್ಲಾ ಪ್ರಕರಣಗಳಿಗೆ ಒಂದೇ ರೀತಿಯ ಮಾನದಂಡವನ್ನ ಈ ನ್ಯಾಯಾಲಯಗಳೇನು ಗಣನೆಗೆ ತೆಗೊಳ್ಳುವುದಿಲ್ಲ. ಈ ಪ್ರಕರಣದ ಗಾಂಭೀರತೆ, ಈ ಪ್ರಕರಣದಲ್ಲಿ ಇರತಕ್ಕಂತಹ ಪ್ರೈಮಾ ಫೇಸಿ ಡಾಕ್ಯುಮೆಂಟ್ಸ್ ಏನಿದೆ ಅಥವಾ ಎವಿಡೆನ್ಸ್ ಏನಿದೆ ಅದನ್ನ ಪರಿಗಣಿಸಿ ಈ ನ್ಯಾಯಾಲಯ ಈ ಜಾಮೀನು ಮಂಜೂರು ಮಾಡುವುದು ಅಥವಾ ಬಿಡುವುದು ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುವಂಥದ್ದು.
ಈ ದೂರುದಾರರ ಪ್ರಕಾರ ಘಟನೆ ನಡೆದಾಗ ಪ್ರಸಾದ್ ದತ್ತ ಅವರು ಸ್ಥಳದಲ್ಲಿದ್ರೆ ಇಲ್ವಾ ಅಂತ. ಅವರು ದೂರಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಪ್ರಸಾದ್ ಅತ್ತಾವರದ ಕಡೆಯವರು. ಅದರ ಅರ್ಥ ಏನಂತ ಹೇಳಿದ್ರೆ ಅವ್ರು ಇರ್ಲಿಲ್ಲ ಅಂತ ಹೇಳಿ ಅರ್ಥ. ಎಲ್ಲಿ ಕೂಡ ಅವರು ಇದ್ರು ಅನ್ನುವಂಥದ್ದಿಲ್ಲ, ಅವರ ಕಡೆಯವರು ಅಲ್ಲಿ ಇದ್ರು ಎನ್ನುವಂತ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಆಧಾರದಲ್ಲಿ ಮೊದಲ ಬಾರಿ ಅಂದ್ರೆ ಫಸ್ಟ್ FIR ಆಗುವಾಗ ಅದರಲ್ಲಿ ಅವರ ಹೆಸರು ಕೂಡ ಇರಲಿಲ್ಲ, ಪ್ರಸಾದ್ ದತ್ತ ಅವರ ಇರ್ಲಿಲ್ಲ. ಅಲ್ಲಿ 6 ಜನ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು. ಆದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಾಗ ರಿಮಾಂಡ್ ರಿಪೋರ್ಟ್ ನಲ್ಲಿ ಇವರನ್ನ ಕೂಡ ತೋರಿಸಿ ಇವರನ್ನ ಕೂಡ ಹಾಜರು ಮಾಡಿದ್ದಾರೆ ನ್ಯಾಯಾಲಯಕ್ಕೆ. ಈಗ ಕಾನೂನು ಪ್ರಕಾರ ಬಾಕಿಯವರನ್ನ ಇವರು ಐಡೆಂಟಿಫೈ ಮಾಡಿದ್ದು ಹೇಗೆ ಅಂತ ಹೇಳಿ? ಇಲ್ಲ, ಅದೆಲ್ಲ ಇನ್ನು ವಿಚಾರಣೆಯಲ್ಲಿ ಬರಬೇಕು. ಇಷ್ಟರವರೆಗೆ ಅಂತದ್ದು ಯಾವುದೇ ಕೂಡ ವಿಚಾರಗಳು ನ್ಯಾಯಾಲಯದ ಮುಂದೆ ಇಲ್ಲ. ಇವರು ಪೊಲೀಸರು ದೂರು ಬಂದಿದೆ, ಇವರನ್ನ ನಾವು ಅರೆಸ್ಟ್ ಮಾಡಿ ತಂದಿದ್ದೇವೆ, ಇಷ್ಟು ಜನ ಇವರು ಭಾಗಿದಾರರು ಅಂತ ಹೇಳಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅಲ್ಲ, ಘಟನೆ ನಡೆದ ದಿವಸವೇ ಪೊಲೀಸರು ಅಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅದೇ ದಿವಸ ಸಂಜೆ ಎಲ್ಲಾ ವ್ಯಕ್ತಿಗಳನ್ನ 14 ಮಂದಿಯನ್ನ ಕೂಡ ಅದೇ ದಿವಸ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರು ಆ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದೇ ಮಾಡಿದ್ದಾರೆ ಅಂತ ಅನಿಸ್ತದ? ಇರ್ಬೋದು, ಅದರ ಬಗ್ಗೆ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅವರ ತನಿಖೆಯ ಕಾಲಕ್ಕೆ ಇಂಥವರು ಈ ಪ್ರಕರಣದ ಆರೋಪಿಗಳು ಅಂತ ಹೇಳಿ 14 ಮಂದಿಯನ್ನ ಬಂಧಿಸಿ ಹಾಜರುಪಡಿಸಿದ್ರು. ಈಗ ಎಲ್ಲ 11 ಮಂದಿಗೆ ಈಗ ಜಾಮೀನಾಗಿದೆ, ಬಾಕಿ 3 ಅಲ್ಲ. ಅದು ಏನಂತ ಹೇಳಿದ್ರೆ 11 ಮಂದಿ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. 3 ಜನ ಅವರು ಇನ್ನಷ್ಟೇ ಅದನ್ನ ಸಲ್ಲಿಸಿದ್ದಾರೆ ಜಾಮೀನು ಅರ್ಜಿ. ಅದು ಇನ್ನು ಮುಂದೆ ತನಿಖೆಗೆ ಬರಬೇಕು. ನಿಮ್ಮ ವೃತ್ತಿ ಜೀವನದ ಅನುಭವದ ಪ್ರಕಾರ ಈ ಹಿಂದೆ ಇಂಥದ್ದೇ ಘಟನೆಗಳು ನಡೆದಿದೆ. ಹೋಮ್ ಸ್ಟೇ ದಾಳಿ ಇರ್ಬೋದು, ಪಬ್ ಅಟ್ಯಾಕ್ ಇರ್ಬೋದು, ಎಲ್ಲ ಹಿಂದೂ ಪರ ಸಂಘಟನೆಗಳು ಮಾಡಿದಂಥ ದಾಳಿ. ಆ ಸಂದರ್ಭದಲ್ಲಿ ನಡೆಸಿದಂತ ತನಿಖೆಗೂ ಈಗ ಈ ಪ್ರಕರಣದ ತನಿಖೆಗೆ ಏನಾದ್ರು ವ್ಯತ್ಯಾಸ ಇದೆ? ಅದೇ ರೀತಿ ಮಾಡಿದ್ದಾರ? ಅಲ್ಲ, ಅದು ಪ್ರಕರಣದಿಂದ ಪ್ರಕರಣಕ್ಕೆ ಅಲ್ಲಿ ಕೊಟ್ಟಿರುವಂತಹ ದೂರು ಮತ್ತೆ ಅಲ್ಲಿರುವಂತ ಸನ್ನಿವೇಶಗಳ ಆಧಾರದಲ್ಲಿ ಇರಬಹುದು. ಆದ್ರೆ ಇದರಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಈ ಘಟನೆ ಆಗಿದೆ ಅಂತ ಹೇಳಿ ದೂರು ಆಗಿದೆ, ಆದ್ರೆ FIR ಹಾಕುವಾಗ ಪೊಲೀಸರು ನಿಜವಾದ ಘಟನೆ ಆದಕ್ಕಿಂತ ಹೆಚ್ಚಿನ ವಿಚಾರವನ್ನು, ಅಂದ್ರೆ ಈಗ ಕೊಲೆ ಯತ್ನ ಆಗಿದೆ ಅಥವಾ ದರೋಡೆ ಆಗಿದೆ ಎನ್ನುವಂತ ಗಂಭೀರ ಸ್ವರೂಪದ ಪ್ರಕರಣವನ್ನ ದಾಖಲು ಮಾಡಿದ್ರು. ಯಾಕಂತ ಹೇಳಿದ್ರೆ ಇದು ಗಂಭೀರವಾದಂತಹ ಪ್ರಕರಣ ಆಗಿದೆ ಅಂತ ಹೇಳಿ ತೋರಿಸುವ ನಿಟ್ಟಿನಲ್ಲಿ ಗಂಭೀರವಾದಂತಹ ಪ್ರಕರಣವನ್ನೇ ಸೆಕ್ಷನ್ಗಳನ್ನೇ ಹಾಕಿ ಅವರು ದೂರು ದಾಖಲಿಸಿದ್ರು. ಅದರಿಂದಾಗಿ ಈ ಜಾಮೀನು ಅರ್ಜಿ ಮಾನ್ಯ ಸೆಷನ್ಸ್ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ಮುಗಿದು ಜಾಮೀನು ನೀಡಿ ಆದೇಶ ಮಾಡಿದೆ. ನಿರಂತರ ಸುದ್ದಿ